ಕೃಷ್ಣ ಬಂದ, ಕೃಷ್ಣನ ರೂಪ ಹೇಗಿದೆ ಅಂತ. ಕೃಷ್ಣನ ಧ್ಯಾನ ಮಾಡೋದು ಹೇಗೆ? ಇಲ್ಲಿ ನಾವೊಂದು ಪ್ರಸಿದ್ಧ ಶ್ಲೋಕ ಹೇಳ್ತಾ ಇರ್ತೀವಲ್ವ, ಅದು ಯಾವ ಶ್ಲೋಕ ಅದು? ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಇದು ಈ ಭಾಗವತ ದಶಮಸ್ಕಂದದಲ್ಲೇ ಬರುವ ಪದ್ಯ. ಎಲ್ಲಿ ಬರುತ್ತೆ ಅಂದರೆ ಅದನ್ನು ನೆನ್ಪಿಟ್ಕೊಂಡ್ಬಿಡಿ. ಭಾಗವತ ದಶಮಸ್ಕಂದದ 83ನೇ ಅಧ್ಯಾಯದಲ್ಲಿ 16ನೇ ಶ್ಲೋಕ. ಕೃಷ್ಣಾಯ ವಾಸುದೇವಾಯ ಅಂತ ಈ ಕೃಷ್ಣ ಪರಮಾತ್ಮನನ್ನ ಪ್ರಾರ್ಥನೆ ಮಾಡುವ ಶ್ಲೋಕ. ವಾಸುದೇವಾಯ ಕೃಷ್ಣಾಯ, ವಸುದೇವನ ಮಗ ಕೃಷ್ಣ ಅಂತ. ನಿಜವಾಗಿ ವಸುದೇವನ ಮಗ ಕೃಷ್ಣ ಅಂತಲ್ಲ, ವಸುದೇವನ ಅಂದರೆ ನಿಜ ವಸುದೇವ ಯಾರು? ಇವನೇ, ಕೃಷ್ಣನೇ ವಸುದೇವ. ಯಾಕೆ ವಸುದೇವ ಅಂದರೆ ವಾಸನಾತ್ ವಾಸುದೇವೋಸಿ ವಾಸಿತಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ ಅಂತ ನಾವು ದಿನಾ ಸಂಧ್ಯಾವಂದನೆ ಹೇಳೋದಿದೆ. ಅದು ಹೇಳೋದೇನು? ವಾಸುದೇವ ಅನ್ನೋ ಶಬ್ದದ ಅರ್ಥ ಹೇಳಲಿಕ್ಕೆ ಹೊರಟಿರೋದು. ವಾಸನಾತ್ ವಾಸುದೇವೋಸಿ, ನಿಜವಾಗಿ ವಸುದೇವನ ಮಗ ಆದ್ರಿಂದ ನಿನಗೆ ವಾಸುದೇವ ಅಂತ ಹೆಸರಲ್ಲ, ಎಲ್ಲರಲ್ಲೂ ವಾಸ ಮಾಡ್ತೀಯ, ಆದ್ರಿಂದ ವಾಸುದೇವ ಅಂತ ನಿನಗೆ ಹೆಸರು. ವಾಸಿತಂತೆ ಜಗತ್ರಯಂ, ನೀನು ವಾಸ ಮಾಡ್ತೀಯ ವಾಸುದೇವ. ಹಾಗೆ ಎಲ್ಲರನ್ನೂ ವಾಸ ಮಾಡುವಂತೆ, ಅವರು ಬದುಕುವಂತೆ ಮಾಡ್ತೀಯ, ಹಾಗಾಗಿ ವಾಸುದೇವ. ವಾಸಿತಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ ಅಂತ ಈ ರೀತಿ ಅದನ್ನೇ ಮತ್ತೆ ಎಲ್ಲ ಪ್ರಾಣಿಗಳು, ಒಂದು ಇದು ಬಿಟ್ಟಿದ್ದು ಅಂತಿಲ್ಲ, ಎಲ್ಲ ಜಡ ಜೀವ ಎಲ್ಲರಲ್ಲೂ ಕೂಡ ನೀನು ಸನ್ನಿಹಿತನಾಗಿದೆಯಾ ಅಂತ. ಅಂತಹ ವಾಸುದೇವಾಯ ಕೃಷ್ಣಾಯ, ಕೃಷ್ಣ ಅಂದ್ರೆ ಏನು? ಹಿಂದಕ್ಕೆ ಅರ್ಥ ಹೇಳಿದೆ. ಒಂದು ನೀಲವರ್ಣದ ಕೃಷ್ಣ ಅಂತ ಒಂದರ್ಥ, ಕರ್ಷತೀತಿ ಕೃಷ್ಣ ಅಂತ ಇನ್ನೊಂದರ್ಥ. ಈ ಭಾಗವತ ದಶಮಸ್ಕಂದದಲ್ಲಿ ಬಂದ ಅರ್ಥ ಬೇರೆ. ಯಾವುದು? ಕೃಷಿ ನಹ ಯಸ್ಮಾತ್ ಸಹ ಕೃಷ್ಣ. ಅರ್ಥ ಕೃಷಿ ಅಂದ್ರೆ ಭೂಮಿ ಅಂತ ಅರ್ಥ. ಇವನು ಬಂದಾಗ ಆ ಕಾಲದಲ್ಲಿದ್ದ ಭೂಮಿಯಲ್ಲಿರುವ ಎಲ್ಲ ಗೋಪಾಲಕರಿಗೆ ಎಲ್ಲರಿಗೂ ಕೂಡ ಅನುಗ್ರಹ ಆಯಿತು, ಅವರೆಲ್ಲ ಉದ್ಧಾರ ಮಾಡಿದ. ಹಾಗಾಗಿ ಕೃಷಿ ಅಂದರೆ ಭೂಮಿ, ಭೂಮಿಗೆ ಬಂದು ನ ಅಂದರೆ ಸುಖ ಯಾರು ಕೊಡ್ತಾನೋ ಅವನಿಗೆ ಕೃಷ್ಣ ಅಂತ ಹೆಸರು ಅಂತ. ಈ ರೀತಿ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ. ಪರಮಾತ್ಮ, ನಾವೆಲ್ಲ ಆತ್ಮ, ಆದರೆ ಪರಮಾತ್ಮ ಅವನೇ ಶ್ರೇಷ್ಠನಾದ ಆತ್ಮ. ಆತ್ಮ ಅನ್ನೋ ಶಬ್ದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಬಹಳಷ್ಟು ಅರ್ಥ ಹೇಳ್ಬಿಟ್ಟಿದ್ದಾರೆ. ನ್ಯಾಯಸುಧಾ ಅನುವ್ಯಾಖ್ಯಾನ, ಆತ್ಮ ಅನ್ನೋ ಶಬ್ದ ಬಹಳ ಮುಖ್ಯ. ಅದು ನೀವೇನಾದರೂ ಪ್ರತಿವಾದಿಗಳು ಏನು ಮಾಡಿಬಿಡ್ತಾರೆ, ಬ್ರಹ್ಮಸೂತ್ರದಲ್ಲಿ ಯಾವುದೋ ಒಂದು ವಾಕ್ಯ ಬರುತ್ತೆ, ವಾಕ್ಯ ಬಂದಾಗ ಈ ಶಬ್ದದಿಂದ ಯಾರು ಈ ವೇದ ವಾಕ್ಯಗಳಿಗೆ ರುದ್ರದೇವರ ಬಗ್ಗೆ ಹೇಳ್ತಾರೆ, ವೇದದಲ್ಲಿ ಗಣಪತಿ ಬಗ್ಗೆ ಹೇಳ್ತಾರೆ, ಎಲ್ಲರ ಬಗ್ಗೆ ಹೇಳ್ತಾರೆ. ಎಲ್ಲರ ಬಗ್ಗೆ ಹೇಳಿದಾಗ ರುದ್ರ ಅಂದ್ರೆ ಯಾರು? ವಿಷ್ಣು. ಗಣಪತಿ ಅಂದ್ರೆ ಯಾರು? ವಿಷ್ಣು. ಇಂದ್ರ ಅಂದ್ರೆ ಯಾರು? ವಿಷ್ಣು. ಇದನ್ನು ಏನು ಅಪಾರ್ಥ ಮಾಡಿಬಿಡ್ತಾರೆ ಕೆಲವರು ಅಂದ್ರೆ, ನೀವೇ ಹೇಳ್ತಾ ಇದ್ದೀರಲ್ಲ, ರುದ್ರ ಅಂದ್ರೆ ಯಾರು? ವಿಷ್ಣು. ಗಣಪತಿ ಅಂದ್ರೆ ಯಾರು? ವಿಷ್ಣು. ಅಂದ್ರೆ ಏನರ್ಥ? ಎಲ್ಲರೂ ಒಂದೇ ಅನ್ನುವ ಅರ್ಥದಲ್ಲಿ ಪರ್ಯವಸಾನ ಮಾಡಿಬಿಡ್ತಾರೆ. ಆದರೆ ಅದಲ್ಲ ಅಭಿಪ್ರಾಯ ಹೇಳಿದ್ದು. ರುದ್ರ ಅಂದ್ರೆ ವಿಷ್ಣು ಅಂದ್ರೆ ಯಾಕೆ? ಎಲ್ಲ ರೂಪದಲ್ಲಿ ಭಗವಂತ ಒಂದೊಂದು ರೂಪದಲ್ಲಿ ಇರ್ತಾನೆ. ಇವಾಗ ಕೃಷ್ಣ ಅಂತ ಒಬ್ಬ ವ್ಯಕ್ತಿ ಇದ್ರೆ ಅವನ ಒಳಗಡೆ ಕೃಷ್ಣ ಅನ್ನೋ ರೂಪದಲ್ಲಿ ಆ ಭಗವಂತ ಇರ್ತಾನೆ. ಇನ್ನೇನೋ ಹೆಸರಿಟ್ಕೊಂಡಿದ್ರೆ ಆ ರೂಪದಲ್ಲಿ ಆ ಭಗವಂತ ಇರ್ತಾನೆ. ಅದಕ್ಕೊಂದು ಮಾತಿದೆ, ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪೇ ಶಿವೇ ಸ್ಥಿತ. ಒಂದೊಂದು ರೂಪದಲ್ಲಿ ಕರ್ಕೊಳ್ತಾನೆ ಅಂತ. ಪ್ರಕೃತದಲ್ಲಿ ಈ ಆತ್ಮ ಅನ್ನೋ ಶಬ್ದ ಯಾಕೆ ಸ್ವಾರಸ್ಯ ಬಂತು ಅಂದ್ರೆ, ಆತ್ಮ ಅನ್ನೋ ಶಬ್ದ ಜೀವನನ್ನು ಹೇಳೋದೇ ಅಲ್ವಂತೆ. ನಮ್ಮ ಶಾಸ್ತ್ರದಲ್ಲಿ ಮುಖ್ಯವಾಗಿ ಹೇಳೋದು ಪರಮಾತ್ಮನನ್ನ ಅಂತ. ಅದಕ್ಕೆ ಆತ್ಮ ಅನ್ನುವ ಶಬ್ದ ಆ ಭಗವಂತನ ನಾವು ವಿಷ್ಣು ಸಹಸ್ರನಾಮ ಹೇಳ್ತೀವಿ, ಅನೇಕ ಹೆಸರುಗಳಿದೆಯಲ್ಲ, ಹಾಗೆ ವಿಷ್ಣುವನ್ನ ಹೇಳಲಿಕ್ಕೆ ಇರುವ ಶಬ್ದ ಆತ್ಮ ಶಬ್ದ ಅಂತ. ಇದನ್ನ ಈ ಬ್ರಹ್ಮಸೂತ್ರದ 4ನೇ ಅಧ್ಯಾಯದಲ್ಲಿ ಬರುತ್ತೆ. ಓಂ ಆತ್ಮೇತಿ ತೂಪಗಚ್ಚಂತಿ ಗ್ರಾಹಯಂತಿ ಚ ಅಂತ ಒಂದು ಆತ್ಮ ಅಂತ ಒಂದು ಪದ ಹಾಕಿ ಒಂದು ಸೂತ್ರ ಬರೆದಿದ್ದಾರೆ. ಅಲ್ಲಿ ಹೇಳಿದ್ದಾರೆ ಇಲ್ಲೆಲ್ಲ ಗಣಪತಿ ಅಂದ್ರೆ ಯಾರು? ವಿಷ್ಣು ಅಂತ ತಗೊಳ್ತೀವಿ. ಯಾಕೆಂದ್ರೆ ಆ ವೇದವಾಕ್ಯಗಳನ್ನು ನೋಡಿದಾಗ ಅದರ ಹತ್ರದಲ್ಲಿ ಆ ಗಣಪತಿ ಆತ್ಮ ಅಂತ ಕರೆದಿದ್ದಾರೆ, ರುದ್ರನನ್ನ ಆತ್ಮ ಅಂತ ಕರೆದಿದ್ದಾರೆ. ಹಾಗಾದ್ರೆ ಆತ್ಮ ಅಂತ ಕರೀತಾ ಇದ್ದಾರೆ ಅಂದ್ರೆ ಏನರ್ಥ? ಯಾರದು? ವಿಷ್ಣುವೇ ಅಂತ. ಈ ಆತ್ಮ ಅನ್ನೋ ಒಂದು ಶಬ್ದ ಇಟ್ಟುಕೊಂಡು ಎಲ್ಲಾ ಕಡೆ ಎಲ್ಲಾ ಶಬ್ದಗಳು ಕೂಡ ಭಗವಂತನನ್ನೇ ಹೇಳ್ತಾ ಇದೆ ಮುಖ್ಯವಾಗಿ ಅಂತ ಸಮರ್ಥನೆ ಮಾಡ್ತಾರೆ. ಅಂತಹ ಅದ್ಭುತವಾದ ಶಬ್ದ ಆತ್ಮ ಶಬ್ದ. ಅದನ್ನೇ ಇಲ್ಲಿ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಅಂತ ಆತ್ಮ ಶಬ್ದದ ನೆನಪಾಗ್ಲಿ ಅಂತ ದೃಷ್ಟಿಯಿಂದ ಹಾಕಿದ್ದಾರೆ. ಹರಯೇ, ಹರಣಾಧರಿ ಅಂತ, ಎಲ್ಲ ಪಾಪಗಳನ್ನು ಪರಿಹಾರ ಮಾಡೋರು ಅಂತ ಸುಲಭವಾದ ಅರ್ಥ. ಪ್ರಣತ ಕ್ಲೇಶನಾಶಾಯ, ಯಾರು ನಮಸ್ಕಾರ ಮಾಡ್ತಾರೆ ಪ್ರಣತ, ಅದು ನತ ಅಲ್ಲ ಪ್ರಣತ, ಭಕ್ತಿಪೂರ್ವಕವಾಗಿ ನಮಸ್ಕಾರ ಯಾರು ಮಾಡ್ತಾರೆ ಅವರ ಕ್ಲೇಶ ನಾಶಾಯ ಅಂತ. ನಮ್ಮ ಕಷ್ಟ, ನಿಜವಾದ ಕಷ್ಟ ಯಾವುದು? ಲೌಕಿಕವಾದ ಕಷ್ಟಗಳನ್ನು ನಾವು ಅವನ ಹತ್ರ ಹೇಳ್ತೇವೆ, ನಿಜವಾದ ಕಷ್ಟ ಇದಲ್ಲ, ಅವನು ಗೊತ್ತು ಯಾವುದು ನಿಜವಾದ ಕಷ್ಟ ಅಂತ, ಅದನ್ನು ಅವನು ಪರಿಹಾರ ಮಾಡ್ತಾನೆ. ಅಂತಹ ಗೋವಿಂದಾಯ ನಮೋ ನಮಃ. ಗೋವಿಂದ ಅಂದ್ರೆ
ಅವತ್ತು ಗೋವರ್ಧನ ಪರ್ವತವನ್ನು ಉದ್ಧಾರ ಮಾಡಿ ಎಲ್ಲರನ್ನು ಕಾಪಾಡ್ದ. ಆಗಲೇ ಅವನಿಗೆ ಗೋವಿಂದ ಅಂತ ಹೆಸರು ಬಂದಿದ್ದು. ಅಂತಹ ಗೋವಿಂದಾಯ ನಮೋ ನಮಃ ಅಂತ ಈ ರೀತಿ ಈ ಶ್ಲೋಕದ ಉಲ್ಲೇಖ ಈ ಸಂದರ್ಭದಲ್ಲಿ ದಶಮಸ್ಕಂದ ಭಾಗವತದಲ್ಲಿ 83ನೇ ಅಧ್ಯಾಯ 16ನೇ ಶ್ಲೋಕದಲ್ಲಿ ಈ ಶ್ಲೋಕ ಉಲ್ಲೇಖಿತವಾಗಿದೆ. ಆಗ ಹೇಳಿದೆ ಕೃಷ್ಣ ಪರಮಾತ್ಮ ಬಂದ, ಅವನು ಹೇಗೆ ಕಾಣ್ತಾ ಇದ್ದ ಅಂತ ಬರೀತಾರೆ. ಶ್ರೀವತ್ಸ ಚಿಹ್ನೆ ಇತ್ತಂತೆ, 4 ತೋಳುಗಳಿತ್ತು, ಮತ್ತೆ ಅವನ ಕಣ್ಣುಗಳು ಪತ್ರ ನಿಭೇಕ್ಷಣ, ಪದ್ಮದ ಪತ್ರದಂತೆ ಇತ್ತು, ನಗ್ತಾ ಇದ್ದಾನೆ, ಮಂದಹಾಸ ಬೀರುವ ಮುಖ, ಮಕರ ಕುಂಡಲಂ, ಗಾಯತ್ರಿ ಮಂತ್ರದಲ್ಲಿ ನಾವೆಲ್ಲ ಮಕರ ಕುಂಡಲ ಅಂತೆಲ್ಲ ಹೇಳ್ತೀವಿ. ಅವನ ಆ ಕುಂಡಲದ ಆಕಾರ ಮೊಸಳೆಯ ಆಕಾರದಲ್ಲಿ ಆ ಕುಂಡಲ ರಚನೆ ಇತ್ತು. ಮತ್ತೆ ಪದ್ಮಹಸ್ತಂ, ಕೈಯಲ್ಲಿ ಪದ್ಮ ಕಮಲವನ್ನು ಹಿಡಿದಿದ್ದ, ಗದೆ, ಶಂಖ ಮತ್ತೆ ಚಕ್ರ, ರಥಾಂಗ ಅಂತ ಕರೀತಾರೆ, ರಥದ ಒಂದು ಅಂಗ ಚಕ್ರ, ಆ ಚಕ್ರವನ್ನು ಹಿಡ್ಕೊಂಡಿದ್ದ, ಕಿರೀಟ, ಹಾರ, ಕಟಕ ಮತ್ತೆ ಕಟಿಸೂತ್ರ ಮತ್ತೆ ಅಂಗದ ಅಂದರೆ ತೋಳಿಗೆ ಹಾಕುವಂತಹ ಒಂದು ಆಭರಣ. ಇನ್ನು ಇದು ಕುತ್ತಿಗೆಗೆ ಕೌಸ್ತುಭ ಮಣಿಯನ್ನು ಹಾಕ್ಕೊಂಡಿದ್ದ, ಮತ್ತೆ ವನಮಾಲೆಯನ್ನು ಹಾಕ್ಕೊಂಡಿದ್ದ. ಇಂತಹ ಕೃಷ್ಣ ಪರಮಾತ್ಮ ಬಂದ ಅಂತ ಅಂದರೆ ಇದು ಹೇಳ್ತಾ ನಮಗೆ ಆ ಕೃಷ್ಣನ್ ನೆನಪಾಗಬೇಕು. ಆ ರೀತಿ ನೆನಪಾದರೆ ಒಂದು ಅನುಭವಕ್ಕೆ ಬರುತ್ತೆ ಸ್ವಲ್ಪ. ಅಂತಹ ಕೃಷ್ಣನನ್ನ ಎಲ್ಲರೂ ಕೂಡ ತಮ್ಮ ಕಣ್ಣಿನಿಂದಲೇ ಅವನ ಸೌಂದರ್ಯ ಕುಡಿತಾ ಇದ್ರಂತೆ. ಕುಡಿಯೋದು ಬಾಯಿಂದ, ಕಣ್ಣಿನಿಂದಲೇ ಕುಡಿಯುವಂತೆ ಆಗ್ತಾ ಇತ್ತಂತೆ. ಪಿಬಂತ ಇವ ಚಕ್ಷುರ್ಭ್ಯಾಂ, ಕಣ್ಣಿನಿಂದಲೇ ಆ ಸೌಂದರ್ಯ ಪಾನ ಮಾಡ್ತಾ ಇದ್ರು ಆಗಿನ ಕಾಲದಲ್ಲಿರೋರು. ಜಿಹ್ವಯಾಲಿ ಅಂತಹ, ನಾಲಿಗೆಯಿಂದ ರುಚಿ ಮಾಡಬೇಕು, ಆ ನಾಲಿಗೆಯಿಂದ ಎಲ್ಲ ನೋಡ್ತಾ ಇದ್ದಾರೆ ಅಂದರೆ ಆ ಅನುಭವ ಅವ್ರಿಗೆ ಆಗ್ತಾ ಇದೆ. ನಂತರ ಜಿಘ್ರಂತ ಇವನಾಸಾಭ್ಯ, ಮೂಗಿನಿಂದ ಆ ಸೌಂದರ್ಯದ ಆಸ್ವಾದವನ್ನು ಮಾಡ್ತಾ ಇದ್ದಾರೆ, ಅದನ್ನು ಸೇವನೆ ಮಾಡ್ತಾ ಇದ್ದಾರೆ. ನಂತರ ತಲೆಯಿಂದ ಆ ನಮಸ್ಕಾರ ಮಾಡ್ತಾ ಇದ್ದಾರೆ. ಹೀಗೆ ಒಬ್ಬೊಬ್ಬರಿಗೆ ಆಗುವ ಕೃಷ್ಣ ದರ್ಶನ ಆದಾಗ ಏನೇನಾಯಿತು ಅಂತ ಪ್ರಾರ್ಥನೆ ಮಾಡಿ ಇಲ್ಲಿ 2 ಶ್ಲೋಕದಲ್ಲಿ ಅವನ ಪ್ರಾರ್ಥನೆ ಇದೆ. ನಮಸ್ತೆ ದೇವದೇವೇಶ ಪ್ರಪನ್ನಾರ್ಥಿ ಹರಾವ್ಯಯ ಪ್ರಪನ್ನಾನ್ ಪಾಹಿನ ಕೃಷ್ಣ ನಿರ್ವಿಣ್ಣಾನ್ ಘೋರ ಸಂಸ್ಕೃತೆ ಅಂತ ಈ ಸಂಸಾರದಿಂದ ಮೋಚನೆ ಮಾಡು ಪರಮಾತ್ಮ ಅಂತ ಈ ರೀತಿ ಧ್ಯಾನ ಮಾಡಿಕೊಳ್ತಾ ಮುಂದಕ್ಕೆ ಅನೇಕ ಅಧ್ಯಾಯಗಳು, ಒಟ್ಟು 105 ಅಧ್ಯಾಯಗಳು ಈ ದಶಮಸ್ಕಂದ ಭಾಗವತದಲ್ಲಿ ಬರ್ತಾ ಇದೆ. ಅದರಲ್ಲಿ ಸುಮಾರು 85ನೇ ಅಧ್ಯಾಯಕ್ಕೆ ನಾನು ಸಮಾಪ್ತಿಯನ್ನು ಮಾಡಿಬಿಡ್ತೇನೆ. ಅಂದರೆ ಮುಂದಿನ ವಿಷಯಗಳೆಲ್ಲ ರಾಯರೇ ಮುಂದೆ ಸಂಗ್ರಹ ಮಾಡಿ ಕೊಟ್ಬಿಟ್ಟಿದ್ದಾರೆ. ಆದ್ದರಿಂದ ಅದರ ವಿಷಯವನ್ನು ಹೇಳಲಿಕ್ಕೆ ಹೋಗೋದಿಲ್ಲ ನಾನು. ಬಹಳಷ್ಟು ಕೊನೆಗೆ ಈ ದಶಮಸ್ಕಂದ ಭಾಗವತದಲ್ಲಿ ಏನು ಹೇಳಿದ್ದಾರೆ ಅಂತ ಅದನ್ನು ಹೇಳಿ ಈ ಭಾಗವತ ದಶಮಸ್ಕಂದದ ಈ ಪದ್ಯದ ಉಪಸಂಹಾರವನ್ನು ಮಾಡ್ತೇನೆ. ಮುಂದಿನ ಪದ್ಯಗಳು ಸರಳವಾಗಿ ಅರ್ಥವನ್ನು ಹೇಳಿ ಮುಗಿಸ್ತೇನೆ. ಇಲ್ಲಿ ಹೇಳ್ತಾ ಕೊನೆಯ ಶ್ಲೋಕ ಅದನ್ನೇ ಓದ್ಬಿಡೋಣ. ಈ ಭಾಗವತ ದಶಮಸ್ಕಂದದ ಫಲ ಏನು ಅಂತ ಕೇಳುವ ಶ್ರವಣದ ಫಲ ಏನು, ಅಥವಾ ಈ ಸಂಗ್ರಹಾತ್ಮಕವಾದ ಕೃತಿಯ ಫಲ, ಮತ್ತೆ ಈ ದಶಮಸ್ಕಂದ ಭಾಗವತದ ಶ್ರವಣದ ಫಲ ಏನು ಅಂತ ವರ್ಣನೆ ಮಾಡ್ತಾ ಸೂತ ಪುರಾಣಿಕರು ಕೊನೆಗೆ ಹೇಳೋ ಮಾತು, ಯಯಿದ ಮನುಶೃಣೋತಿ ಶ್ರಾವಯೇದ್ವಾ ಮುರಾರೇಃ ಚರಿತಮೃತ ಕೀರ್ತೇಃ ವರ್ಣಿತಾಂ ವ್ಯಾಸಪುತ್ರೈಃ ಜಗದಘಭಿದಲಂ ತದ್ಭಕ್ತ ಕರ್ಣಾವತಂಸಂ ಭಗವತಿ ಕೃತಚಿತ್ತೋ ಯಾತಿ ತತ್ ಕ್ಷೇಮಧಾಮ ಅಂತ ವರ್ಣನೆ ಮಾಡ್ತಾರೆ. ಯಯಿದಂ, ಈ ದಶಮಸ್ಕಂದ ಭಾಗವತದ ಈ ಕೃಷ್ಣನ ಚರಿತ್ರೆಯನ್ನು ಯಾರು ಕೇಳ್ತಾರೆ ಅಥವಾ ಕೇಳಿಸ್ತಾರೆ, ಕೇಳೋರ್ಗೆ ಫಲ ಇದೆ. ಯಾರು ಆಯೋಜನೆ ಮಾಡಿ ಕೇಳಿಸ್ತಾರೆ ಅವರಿಗೂ ಒಂದು ವಿಶೇಷವಾದ ಫಲ ಇದೆ. ಶ್ರಾವಯೇದ್ವಾ ಅನುಶೃಣೋತಿ, ತಾನು ಭಕ್ತಿಯಿಂದ ಕೇಳ್ತಾನೆ ಅಥವಾ ಕೇಳಿಸುವಂತೆ ಮಾಡ್ತಾನೆ. ಮುರಾರೇಹೆ ಚರಿತಂ, ಆ ಮುರಾರಿ ಎನ್ನುವ ಪದ ಬಳಸ್ತಾರೆ. ಇಷ್ಟೆಲ್ಲ ನಿರೂಪಣೆ ಮಾಡಿದ್ರು. ಜರಾಸಂಧ, ಜರಾವಧ ಏನೋ ಹೆಸರಿಡ್ಬೋದಿತ್ತು. ಆ ಮುರಾರಿ ಎನ್ನುವ ಪದ ವೇದವ್ಯಾಸರಿಗೆ, ಸಾಕ್ಷಾತ್ ಪರಮಾತ್ಮನಿಗೆ ಖುಷಿ. ಆ ಮುರಾರಿ ಎನ್ನುವ ಪದ ತಾನೇ ಉಚ್ಚಾರಣೆ ಮಾಡಿದ್ದು. ಮುರಾರೇಹೆ ಚರಿತಂ ಅಮೃತ ಕೀರ್ತೇಹೆ ವರ್ಣಿತಾಂ ವ್ಯಾಸಪುತ್ರೈಹಿ, ವೇದವ್ಯಾಸರ ಪುತ್ರ ಶುಕಾಚಾರ್ಯರು ವರ್ಣನೆ ಮಾಡಿದ ಈ ಕಥೆಯನ್ನ ಕೇಳಿದರೆ ಜಗದಘಭಿದಲಂ ಅಂತ, ಜಗತ್ತಿನ ಏನೇನು ಪಾಪ ರಾಶಿಗಳಿದೆ ಆ ಪಾಪ ಹೋಗುತ್ತೆ. ಪಾಪ ಹೋಗೋದು ಅನ್ನುವ ದೃಷ್ಟಿ ಪಾಪ ಪ್ರಜ್ಞೆನೇ ಹೋಗುತ್ತೆ. ಪಾಪ ಮಾಡುವಂತಹ ಬುದ್ಧಿ ಹೋಗಿ ಸಾತ್ವಿಕವಾದ ಆಧ್ಯಾತ್ಮಿಕ ಬುದ್ಧಿ ಬಂದು ತದ್ಭಕ್ತ ಕರ್ಣಾವತಂಸಂ, ಭಕ್ತರ ಕಿವಿಗಳಿಗೆ ಇದೇ ಒಂದು ಆಭರಣ, ಇದನ್ನು ಹಾಕೊಳ್ಳಿ ಆಭರಣವಾಗಿ ಅಂತ ಎಚ್ಚರಿಸ್ತಾ ಭಗವತಿ ಕೃತಚಿತ್ತ, ಶ್ರದ್ಧೆಯಿಂದ ಭಗವಂತನಲ್ಲಿ ಮನಸ್ಸಿಟ್ಟು ಈ ಕಥೆಯನ್ನು ಶ್ರವಣ ಮಾಡಿದರೆ ಯಾತಿ ತತ್ ಕ್ಷೇಮಧಾಮ ಅಂತ ಇಲ್ಲಿ ಹೇಳ್ತಾ, ಮೋಕ್ಷಕ್ಕೆ ಹೋಗ್ತಾನೆ ಫಲ ಸಿಗತ್ತೆ ಅಂತ ಹೇಳಿಲ್ಲ, ವೈಕುಂಠಕ್ಕೆ ಹೋಗ್ತಾನೆ ಅಂತ ಬಾಯಿ ಬಿಟ್ಟು ವೈಕುಂಠ ಅನ್ನೋ ಪದ ಹಾಕಲಿಲ್ಲ, ಅಥವಾ ಅನಂತಾಸನ ಶ್ವೇತದ್ವೀಪ ಯಾವುದೂ ಹೇಳಿಲ್ಲ. ಯಾತಿ ತತ್ ಕ್ಷೇಮಧಾಮ, ಧಾಮ ಅಂದರೆ ಮನೆಗೆ ಹೋಗ್ತಾನೆ. ನಿಮಗೆ ಯಾರ ಮನೆ ತುಂಬ ಕ್ಷೇಮ, ಸೇಫ್ಟಿ ಯಾರ ಮನೆ ಅಂದರೆ ಯಾರ ಮನೆ?
ಯಾರ್ದು ಮನೆ ಇಲ್ಲ, ಏನಾಗತ್ತೋ ಯಾರ ಮನೆಗೆ ಯಾವ ಕಾಲ ಯಾವುದು ಗೊತ್ತಿಲ್ಲ. ನಿಮಗೆ ನಿಜವಾದ ಕ್ಷೇಮ ಸಿಗಬೇಕು ಅಂದರೆ ಒಂದೇ ಇರೋದು ಮನೆ. ಆ ಮನೆ ಯಾರ್ದು? ಕ್ಷೇಮಧಾಮ, ಆ ಭಗವಂತನ ಮನೆ ಅಂತ ಹೇಳಿಬಿಡ್ತಾರೆ. ಅದು ವೈಕುಂಠನೇ. ಅದು ಬರೆಯಲ್ಲ, ಜನರಿಗೆ ಎಚ್ಚರಿಸ್ತಾ ಇದ್ದಾರೆ, ಕ್ಷೇಮ ಇರೋಂಥ ಮನೆಗೆ ಹೋಗ್ತೀರಿ. ಅದು ಯಾವ ಮನೆಯಾರು ಆಗ್ಬಹುದು. ನಿಮ್ಮ ಮನೆಯೇ ಕ್ಷೇಮಧಾಮ ಆದರೆ ನಿಮ್ಮ ಮನೆಯೇ ಕ್ಷೇಮಧಾಮ, ಆರಾಮಾಗಿರ್ತೀರಿ ಅಂತ ಈ ಕ್ಷೇಮಧಾಮ ಅಂತ ಒಂದು ಸ್ವರಸವಾದ ಪದ ಹಾಕಿದ್ರು. ಯಾವ ಹೆಸರು ಬರಲಿಲ್ಲ ಅವರು. ಒಟ್ಟು ನಿಮಗೆ ಸೇಫ್ಟಿ, ರಕ್ಷಣೆ ಸಿಗತ್ತೆ ಅನ್ನೋದರಲ್ಲಿ ತಾತ್ಪರ್ಯ ಅಂತ ಈ ಭಾಗವತ ದಶಮಸ್ಕಂದದ ಫಲ ಕೊನೆಗೆ 105ನೇ ಅಧ್ಯಾಯದ ಕೊನೆಗೆ ಮುಗಿಸ್ತಾರೆ.